ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಗೆ ಸಂಬಂಧಿಸಿದಂತೆ 4ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಇಲ್ಲಿ ನಾವು ಸೂಕ್ತವಾದ ಸೂತ್ರವನ್ನ ಬಳಸಿ ಎಲ್ಲಾ ವಿಧದ ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡು ಹಿಡಿತಾರೆ, ಜೊತೆಗೆ ನಿಜ ಜೀವನದ ಸನ್ನಿವೇಶಗಳಲ್ಲಿ ಹೇಗೆ ಅನ್ವಯಿಸ್ತಾರೆ ಅದ್ರ ಬಗ್ಗೆ ಆಗಿರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು. ಒಂದು ತ್ರಿಭುಜದ ಪಾದ ನೋಡಿ, ಒಂದು ತ್ರಿಭುಜದ ಪಾದ 10 ಸೆಂಟಿಮೀಟರ್ ಆದ್ರೆ ತ್ರಿಭುಜದ ಪಾದ 10 ಸೆಂಟಿಮೀಟರ್ ಮತ್ತು ಎತ್ತರ ಏನಿದೆ 5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಏನಾಗತ್ತೆ ಅಂತ ಕೇಳಿದರೆ, ಏನಾಗುತ್ತೆ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದರೆ. ಓಕೆ, ನೋಡಿ, ತ್ರಿಭುಜದ ಪಾದ 10 ಸೆಂಟಿಮೀಟರ್. ಓಕೆ, ತ್ರಿಭುಜದ ಪಾದ 10 ಸೆಂಟಿಮೀಟರ್. ಎತ್ತರ ಏನಿದೆ ಅದು ಬಂದು ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಓಕೆ, ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಸೊ 5 5 25. ಸೊ 25 ಸ್ಕ್ವೇರ್ ಸೆಂಟಿಮೀಟರ್. ಇನ್ನು ಪಿ ಕ್ಯೂ ಆರ್ ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ ಆದ್ರೆ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ಪಿ ಕ್ಯೂ ಆರ್ ನ ವಿಸ್ತೀರ್ಣ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರ ವಿಸ್ತೀರ್ಣ ಏನಾಗುತ್ತೆ, ಟ್ರಯಾಂಗಲ್ ಪಿ ಕ್ಯೂ ಆರ್ ಇದರ ವಿಸ್ತೀರ್ಣ ಎಷ್ಟಾಗುತ್ತೆ 24 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಓಕೆ, ಅಷ್ಟನ್ನು ನಾವು ಆಡ್ ಮಾಡಿದಾಗ ಎಷ್ಟಾಗುತ್ತೆ, ಎಷ್ಟಾಗುತ್ತೆ 24 ಆಗುತ್ತೆ. 24 ಸ್ಕ್ವೇರ್ ಮೀಟರ್ ಆಗುತ್ತೆ. ಓಕೆ, ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಕೆ ಎಲ್ ಎಂ ಒಂದು ಅಧಿಕ ಕೋನ ಅಂದ್ರೇನು, ವಿಶಾಲ ಕೋನ ಅಂದ್ರೂ ಒಂದೇ, ಅಧಿಕ ಕೋನ ಅಂದ್ರೂ ಒಂದೇ. ಈ ರೀತಿಯಾಗಿರುವಂತ ತ್ರಿಭುಜ ಆಗಿದೆ. ಕೆ ಎಲ್ ಅನ್ನುವಂಥದ್ದು ಏನಿದೆ ಅಲ್ಲ, ದಟ್ ಈಸ್ ಈಕ್ವಲ್ ಟು ಬಿ. ಇನ್ನು ಕೆ ಎಂ ಅನ್ನುವಂಥದ್ದು ಸಿ ಗೆ ಈಕ್ವಲ್ ಆಗಿದೆ, ಅಂಡ್ ಎಂ ಆರ್ ಅನ್ನುವಂಥದ್ದು ಎ ಗೆ ಈಕ್ವಲ್ ಆಗಿದೆ, ಎಲ್ ಎಂ ಅನ್ನುವಂಥದ್ದು ಡಿ ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಟ್ರಯಾಂಗಲ್ ಕೆ ಎಲ್ ಎಂ ಇದರ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದರೆ. ಓಕೆ, ಇದರ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದರೆ, ಏನಾಗುತ್ತೆ ಇದರ ವಿಸ್ತೀರ್ಣ, ಇದ್ರ ವಿಸ್ತೀರ್ಣ ಏನಾಗುತ್ತೆ 1/2 ಎ ಬಿ ಆಗತ್ತೆ. ಓಕೆ, ಏನಾಗುತ್ತೆ 1/2 ಎ ಬಿ ಆಗತ್ತೆ. ಇನ್ನು ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವು 9√3 ಸ್ಕ್ವೇರ್ ಸೆಂಟಿಮೀಟರ್ ಆದ್ರೆ ಅದರ ಬಾಹುವಿನ ಉದ್ದ ಏನಾಗುತ್ತೆ ಅಂತ ಕೇಳಿದರೆ, ಅದರ ಬಾಹುವಿನ ಉದ್ದ 6 ಸೆಂಟಿಮೀಟರ್ ಆಗುತ್ತೆ. ಎಷ್ಟಾಗುತ್ತೆ 6 ಸೆಂಟಿಮೀಟರ್ ಆಗುತ್ತೆ. ಇನ್ನು ಪಿ ಕ್ಯೂ ಆರ್ ಇವೇನಿದಾವಲ್ಲ ತ್ರಿಭುಜದ ಬಾಹುಗಳು. ಇನ್ನು ಎಸ್ ಅನ್ನುವಂಥದ್ದು ಅದರ ಅರ್ಧ ಸುತ್ತಳತೆ ಆಗಿದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಅಂತ ಕೇಳಿದ್ದಾರೆ. ನೋಡಿ, ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವುದು ಅಂತ ಹೇಳಿದ್ರೆ ಎಸ್ ಆಫ್ ಎಸ್ ಮೈನಸ್ ಪಿ, ಎಸ್ ಮೈನಸ್ ಕ್ಯೂ ಅಂಡ್ ಎಸ್ ಮೈನಸ್ ಆರ್. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪಿ ಕ್ಯೂ ಆರ್ ಗಳು ಕ್ರಮವಾಗಿ ತ್ರಿಭುಜ ಎಬಿಸಿ ಏನಿದೆಯಲ್ಲ ಈ ಬಾಹುಗಳಾಗಿರುವಂತ ಎ ಬಿ ಬಿ ಸಿ ಮತ್ತು ಎ ಸಿ ಗಳ ಮಧ್ಯ ಬಿಂದುಗಳಾಗಿವೆ. ಟ್ರಯಾಂಗಲ್ ಎ ಬಿ ಯ ವಿಸ್ತೀರ್ಣವು ಟ್ರಯಾಂಗಲ್ ಪಿ ಕ್ಯೂ ಆರ್ ನ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧ ಇದೆ ಅಂತ ಕೇಳಿದ್ರೆ, ನೋಡಿ, ಟ್ರಯಾಂಗಲ್ ಎ ಬಿ ಸಿ ಏನಿದೆಯಲ್ಲ, ಈ ಟ್ರಯಾಂಗಲ್ ಎ ಬಿ ಸಿ ಇದರ ವಿಸ್ತೀರ್ಣ ಏನು 4 ಇಂಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಹೌದಲ್ವಾ, 4 ಇಂಟು ಟ್ರಯಾಂಗಲ್ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಈ ರೀತಿಯಾಗಿ ಸಂಬಂಧವನ್ನ ಹೊಂದಿದೆ. ಓಕೆ, ಇನ್ನು ಬಾಹುವಿನ ಉದ್ದ ಎ, ಬಾಹುವಿನ ಉದ್ದ ಎ ಮಾನಗಳಿರುವಂತ ಸಮದ್ವಿಬಾಹು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂತ ಇದೆ. ನೋಡಿ, ಬಾಹುವಿನ ಉದ್ದ ಏನಾಗಿರುತ್ತೆ ಎ. ಓಕೆ, ಸೊ ಈ ರೀತಿಯಾಗಿರುವಂತ ಸಮದ್ವಿಬಾಹು ಲಂಬಕೋನ ತ್ರಿಭುಜದ ವಿಸ್ತೀರ್ಣ, ಸಮದ್ವಿಬಾಹು ಅಂದ್ರೆ 2 ಬಾಹುಗಳು ಮಾತ್ರ ಸಮನಾಗಿದ್ದಾವೆ ಅಂತ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂತ ಇದೆ, ದಟ್ ಈಸ್ ಎ ಸ್ಕ್ವೇರ್ ಬೈ 2 ಆಗಿರುತ್ತೆ. ಓಕೆ, ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ 2 ಆಗಿರುತ್ತೆ. ಇನ್ನು ಕಿರು ಉತ್ತರ ಪ್ರಶ್ನೆಗಳು. ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ 18 ಸೆಂಟಿಮೀಟರ್ ಇದೆ. ಸೂಕ್ತ ಸೂತ್ರ ಬಳಸಿ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಇದೆ. ಸೂಕ್ತ
ವಿಸ್ತೀರ್ಣ 3 ಇಂಟು ಬಾಹುಗಳು. ಸಮಬಾಹು ತ್ರಿಭುಜದ ಸುತ್ತಳತೆ ಎಷ್ಟಿದೆ? 18 ಇದೆ, ಹೌದಲ್ವಾ? ಸುತ್ತಳತೆ ಈಸ್ ಈಕ್ವಲ್ ಟು, ಓಕೆ ನೋಡಿ, ಸುತ್ತಳತೆ ಈಸ್ ಈಕ್ವಲ್ ಟು 3 ಇಂಟು ಬಾಹುಗಳು. ಓಕೆ, ಸೊ ಸುತ್ತಳತೆ ಎಷ್ಟು? 18. 3 ಸೊ A is equal to 18 by 3 ಆದ್ರೆ 3 1 3 6 18. ಸೊ A equals 6 ಬಂತು, ಹೌದಲ್ವಾ? ಹಾಗಾದ್ರೆ ವಿಸ್ತೀರ್ಣ ಏನು? A is equal to A square root 3 by 4. ಹಾಗಿದ್ದಾಗ ಏನ್ ಬರುತ್ತೆ? A square ಅಂದ್ರೆ A ವ್ಯಾಲ್ಯೂ ಏನು? 3 ಬಂತು. 3 square root 3 by 4, that means 9 root 3 by 4. ಓಕೆ, 9 root 3. ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡಿ. ನಕ್ಷೆಯಲ್ಲಿ ಇರುವಂತಹ ಟ್ರಯಾಂಗಲ್ ABC ಏನಿದೆಯಲ್ಲ, ಇದರ ವಿಸ್ತೀರ್ಣವನ್ನ ಸೂಕ್ತವಾದ ಸೂತ್ರ ಬಳಸಿ ಕಂಡು ಹಿಡಿಯಿರಿ ಅಂತ ಇದೆ. 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಓಕೆ, ನಕ್ಷೆಯಲ್ಲಿ ಇರುವಂತಹ ಟ್ರಯಾಂಗಲ್ ABC, ಓಕೆ, ಈ ಒಂದು ಟ್ರಯಾಂಗಲ್ ABC ಏನಿದೆಯಲ್ಲ, ಇದರ ವಿಸ್ತೀರ್ಣವನ್ನ ಸೂಕ್ತವಾದಂತಹ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ಟ್ರಯಾಂಗಲ್ ABC ಈಸ್ ಈಕ್ವಲ್ ಟು, ವಿಸ್ತೀರ್ಣ ಕಂಡು ಹಿಡಿಯಕ್ಕೆ ಹೇಳಿದರೆ, ಸೊ 1/2 ಇಂಟು ಪಾದ ಇಂಟು ಎತ್ತರ. ಓಕೆ, ಏನಾಗುತ್ತೆ? AB ಎಷ್ಟು? 1 2 3 4 5 6. AB ಎಷ್ಟು? AB is equal to 6. ಓಕೆ, ಇನ್ನು BC ಎಷ್ಟು? 1 2 3 4 5 6 7 8 9 10 11 12 13 14. ಓಕೆ, 14. BC 14, AB ಎಷ್ಟು? 6. 2 1s 2 3s 3 4s 12, 3 1s 3 4. ಸೊ 42 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಬಾಹುವಿನ ಉದ್ದ A ಮಾನಗಳಿರುವಂತಹ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಹೆರಾನ್ನ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ಬಾಹುವಿನ ಉದ್ದ A. ಸೊ ನೋಡಿ, ಇವಾಗ P is equal to 3A, so S is equal to 3A by 2. ಸೊ S minus A is equal to A by 2. ಸೊ ಈ ಬೆಲೆಗಳನ್ನ ನಾವು ಹೆರಾನ್ ಸೂತ್ರದಲ್ಲಿ ನೋಡಿದಾಗ ಏನಾಗುತ್ತೆ? A ಈಕ್ವಲ್ಸ್ A ಸ್ಕ್ವೇರ್ ರೂಟ್ 3 by 4 ಚದುರಮಾನಗಳು ಆಗುತ್ತೆ. ಓಕೆ, ಇನ್ನು ಸಮದ್ವಿಬಾಹು ತ್ರಿಭುಜದ ಸಮನಾದ ಬಾಹುವು 5 ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆ 18 ಸೆಂಟಿಮೀಟರ್ ಇದೆ. ಸೂಕ್ತವಾದ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಇದನ್ನ ನಾವು ಮಾಡಿದಾಗ ಏನಾಗುತ್ತೆ? P is equal to ಎಷ್ಟು? 18 ಸೆಂಟಿಮೀಟರ್. ಓಕೆ, ಸೊ 5 + 5 + A is equal to 18 ಸೆಂಟಿಮೀಟರ್ ಆಗುತ್ತೆ. ಅವಾಗ A is equal to P is equal to 18 centimeter. So 5 plus A is equal to 18 centimeter. So A is equal to ಎಷ್ಟಾಗುತ್ತೆ? 18 minus 10, so 8 centimeter ಆಗುತ್ತೆ. ಓಕೆ, ಇನ್ನು B is equal to ಎಷ್ಟು? 5 centimeter. A is equal to ಎಷ್ಟು? 8 centimeter. ಇವುಗಳನ್ನ A is equal to A root 4B square minus A square ಡಿವೈಡೆಡ್ ಬೈ 4 ನಲ್ಲಿ ನಾವು ಹಾಕಿದಾಗ ನಮ್ಗೆ ಏನ್ ಸಿಗುತ್ತೆ? A is equal to 12 ಸ್ಕ್ವೇರ್ ಸೆಂಟಿಮೀಟರ್ ಸಿಗುತ್ತೆ. ಓಕೆ, ದೀರ್ಘ ಉತ್ತರ ಪ್ರಶ್ನೆಗಳನ್ನ ನೋಡೋಣ. ದತ್ತಚಿತ್ರವು 2 ಸಮಬಾಹು ತ್ರಿಭುಜಗಳಿಂದ ಆಗಿದೆ. ಸೂಕ್ತವಾದಂತಹ ಸೂತ್ರ ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, A is equal to ಎಷ್ಟಿದೆ? 6 ಸೆಂಟಿಮೀಟರ್. ಓಕೆ,
ಸ್ಮಾಲ್ ಎ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಟ್ರಯಾಂಗಲ್ ಎ, ಟ್ರಯಾಂಗಲ್ ಸ್ಮಾಲ್ ಎ ಅಂಡ್ ಬಿಗರ್ ಎ ಅಂಡ್ ಸ್ಮಾಲರ್ ಎ. ಇನ್ನು ಛಾಯೆಗೊಳಿಸಿದಂತಹ ಭಾಗದ ವಿಸ್ತೀರ್ಣ ಏನಿದೆಯಲ್ಲ ಅದನ್ನ ನಾವು √3/4 ಇಂಟು a² ಮೈನಸ್ a² ಅಂತ ಕನ್ಸಿಡರ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ನೋಡಿ, √3/4 ಇಂಟು a² is 6² ಮೈನಸ್ 3² ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ ನೋಡಿ, √3/4 36. ಓಕೆ, 36 ಮೈನಸ್ 9 ಹಾಕಿದಾಗ ಏನ್ ಬರುತ್ತೆ, 27 ಬರುತ್ತೆ. ಹೌದಲ್ವಾ? ಸೊ ಇದನ್ನ ಏನ್ ಮಾಡ್ಬೋದು, 27 √3/4 ಅಂತ ಮಾಡ್ಬೋದು. ಓಕೆ, ಸ್ಕ್ವಯರ್ ಸೆಂಟಿಮೀಟರ್. ಇನ್ನು ತ್ರಿಭುಜಾಕಾರದ ಮೈದಾನದ ಬಾಹುಗಳ ಅನುಪಾತವು 3:7:9 ಆಗಿದೆ. ಅದರ ಸುತ್ತಳತೆ 300 ಮೀಟರ್ ಆದ್ರೆ ಪ್ರತಿ ಚದರ ಮೀಟರ್ಗೆ 45 ರೂಪಾಯಿಯಂತೆ ಮೈದಾನವನ್ನ ಉಳಲು ಬೇಕಾಗಿರುವಂತಹ ಹಣವನ್ನ ಸೂಕ್ತ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಇದನ್ನ A:B:C ಅಂತ ತಗೊಳ್ಳೋಣ. ಓಕೆ, ಅವಾಗ ಎ ಅನ್ನುವಂಥದ್ದು ಏನಾಗುತ್ತೆ, 60 ಮೀಟರ್ ಆಗುತ್ತೆ. ಬಿ ಅನ್ನುವಂಥದ್ದು 100 ಮೀಟರ್ ಆಗುತ್ತೆ. ಅಂಡ್ ಸಿ ಅನ್ನುವಂಥದ್ದು 140 ಮೀಟರ್ ಆಗುತ್ತೆ. ಸೊ ಟೋಟಲಿ ಎಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 150 ಆಗುತ್ತೆ. ಈ ಒಂದು ಎ ಮತ್ತೆ ಬಿ ಮತ್ತೆ ಸಿ ಈ ಒಂದು ಬೆಲೆಗಳನ್ನ ನಾವು ಹೆರಾನ್ ಸೂತ್ರದಲ್ಲಿ ನಾವೇನಾದ್ರೂ ಹಾಕಿದಾಗ ನಮಗೆ ಎಷ್ಟು ಸಿಗುತ್ತೆ, 1500 √3 ಸ್ಕ್ವೇರ್ ಮೀಟರ್ ಸಿಗುತ್ತೆ. ಓಕೆ, ಹಾಗಾದ್ರೆ ಮೈದಾನ ಉಳೋದಕ್ಕೆ ಬೇಕಾಗುವಂತ ವೆಚ್ಚ ಎಷ್ಟು ಅಂತ ಹೇಳಿದ್ರೆ 1500 √3 ಇಂಟು 45. ಸೊ ದಟ್ ಈಸ್ ಈಕ್ವಲ್ ಟು 67,500 ಇಂಟು √3. ಓಕೆ, ಇನ್ನು ಮೂರನೇ ಪ್ರಶ್ನೆ. ಚಿತ್ರದಲ್ಲಿ ತ್ರಿಭುಜಾಕಾರದ ಉದ್ಯಾನವನವು ಚಲನಾಪಥದೊಂದಿಗೆ ಇದೆ. ಉದ್ಯಾನವನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಪಾದ ಎಷ್ಟು, 15. ಓಕೆ, ಪಾದ ಎಷ್ಟು, 15. ಸೊ 15 ಮೈನಸ್ 3 15 ಮೈನಸ್ 3 ಈಸ್ ಈಕ್ವಲ್ ಟು 12 ಮೀಟರ್. ಚಲನಾಪಥದೊಂದಿಗೆ ಇದೆ ಅದು. ಆ ಚಲನಾಪಥದಿಂದ 3 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ನಾವು ಅದರಿಂದ ತಗೋತೀವಿ, ಮೈನಸ್ ಮಾಡ್ತೀವಿ. ಓಕೆ, ಇನ್ನು 8 ಮೈನಸ್ 3 ಎಷ್ಟಾಗುತ್ತೆ, 5 ಮೀಟರ್. ಓಕೆ, ಇನ್ನು ಇವಾಗ ನಾವು ಉದ್ಯಾನವನದ ವಿಸ್ತೀರ್ಣವನ್ನ ನೋಡೋದಾದ್ರೆ 1/2 ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ 1/2 ಇಂಟು ಬೇಸ್ ಎಷ್ಟು 12, ಹೈಟ್ ಎಷ್ಟು 5. ಸೊ 30 ಸ್ಕ್ವೇರ್ ಮೀಟರ್ ಬರುತ್ತೆ. ಓಕೆ, here also so 5 5s are 25. okay, ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಇಲ್ಲಿ ನೋಡಿ, ತ್ರಿಭುಜದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಬಾಹು ಕ್ರಮವಾಗಿ 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ. ಅದರ ಸುತ್ತಳತೆ 42 ಸೆಂಟಿಮೀಟರ್ ಆದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಹೆರಾನ್ನ ಸೂತ್ರ ಬಳಸಿ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, P is equal to A plus B plus C. ಓಕೆ, ಸೊ ಏನಾಗುತ್ತೆ, ಸುತ್ತಳತೆ 42 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎ ಅನ್ನುವಂಥದ್ದು 18 ಅಂಡ್ ಬಿ ಅನ್ನುವಂಥದ್ದು 10, ಸಿ ಗೊತ್ತಿಲ್ಲ. ಓಕೆ, ಸೊ 42 ಮೈನಸ್ 18 ಈಸ್ ಈಕ್ವಲ್ ಟು ಸಿ ಆಗುತ್ತೆ. ಸೊ 42 ಅಲ್ಲಿ 18 ಹೋದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 14 ಸಿಗುತ್ತೆ. ಓಕೆ, 14 ಈಸ್ ಈಕ್ವಲ್ ಟು ಸಿ. ಅಂದ್ರೆ ಸಿ ವ್ಯಾಲ್ಯೂ ಏನು, 14 ಆಯ್ತು. ಸೊ ಈ ಒಂದು ವ್ಯಾಲ್ಯೂಸ್ ಏನಿರತ್ತೆ ಇವನ್ನ ನಾವು ಹೆರಾನ್ ಸೂತ್ರದಲ್ಲಿ ಬಳಸಿದಾಗ
ನಮಗೆ 21√11 ಸ್ಕ್ವೇರ್ ಮೀಟರ್ ಸಿಗುತ್ತೆ. 21√11 ಸ್ಕ್ವೇರ್ ಮೀಟರ್ ಸಿಗುತ್ತೆ. ಓಕೆ, ಇನ್ನು ಮುಂದಿನ ಟಾಪಿಕ್ ವರ್ಗೀಕೃತ ಮತ್ತು ಅವರ್ಗೀಕೃತ ದತ್ತಾಂಶಗಳನ್ನ ವಿವಿಧ ನಕ್ಷೆಗಳಾಗಿರುವಂತಹ ಸ್ತಂಭಾಲೇಖ, ಹಿಸ್ಟೋಗ್ರಾಮ್ಗಳು ಅಂದ್ರೆ ಇದರಲ್ಲಿ ಸಮನಾದ ಹಾಗೂ ಸಮವಲ್ಲದ ಪ್ರತಿನಿಧಿಸಿ ವಿಶ್ಲೇಷಿಸ್ತಾರೆ. ಇದ್ರ ಬಗ್ಗೆ ಆಗಿರತ್ತೆ. ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ನೋಡಿ. ಪ್ರವರ್ಗಾಧಾರಿತ ದತ್ತಾಂಶಗಳನ್ನ ಪ್ರತಿನಿಧಿಸೋದಕ್ಕೆ ಬಳಸುವಂತಹ ನಕ್ಷೆ ಏನು? ನೋಡಿ, ಪ್ರವರ್ಗ ಆಧಾರಿತ ದತ್ತಾಂಶಗಳನ್ನ ಪ್ರತಿನಿಧಿಸೋದಕ್ಕೆ ಬಳಸುವಂತಹ ನಕ್ಷೆಯನ್ನ ನಾವು ಏನಂತ ಕರಿತೀವಿ? ಏನಂತ ಕರಿತೀವಿ? ಆವರ್ತಾಂಕ ಬಹುಭುಜ ಅಂತ ಕರಿತೀವಿ. ಏನಂತ ಕರಿತೀವಿ? ಆವರ್ತಾಂಕ ಬಹುಭುಜ ಅಂತ ಕರಿತೀವಿ. ಒಂದೇ ರೀತಿಯ ಎರಡು ವಿಭಿನ್ನ ದತ್ತಾಂಶಗಳನ್ನ ಹೋಲಿಸಲು ಸೂಕ್ತವಾದಂತಹ ನಕ್ಷೆ ಯಾವುದು ಅಂತ ಕೇಳಿದರೆ, ಓಕೆ, ವೇಟ್, ನೋಡಿ, ಪ್ರವರ್ಗ ಆಧಾರಿತ ದತ್ತಾಂಶಗಳನ್ನ ಪ್ರತಿನಿಧಿಸೋದಕ್ಕೆ ಬಳಸುವಂತ ನಕ್ಷೆಯನ್ನ ನಾವು ಸ್ತಂಭಲೇಖ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ಸ್ತಂಭಲೇಖ ಅಂತ ಕರಿತೀವಿ. ಓಕೆ, ವರ್ಗೀಕೃತ ಅವರ್ಗೀಕೃತ ನೋಡಿ ಹೆಸರಲ್ಲೇ ಇದೆ. ವರ್ಗೀಕೃತ ಅಂತ ಬಂದಾಗ ಸ್ತಂಭಲೇಖ, ಅವರ್ಗೀಕೃತ ಅಂತ ಬಂದಾಗ ಅದನ್ನ ನಾವು ಹಿಸ್ಟೋಗ್ರಾಮ್ಗಳಲ್ಲಿ ಅದರಲ್ಲಿ ಸಮನಾಗಿರುವಂತದ್ದು ಮತ್ತೆ ಸಮವಲ್ಲದ್ದು. ಓಕೆ, ಸೊ ಇವಾಗ ಗೊತ್ತಾಯ್ತಲ್ವಾ? ಪ್ರವರ್ಗ ಆಧಾರಿತ ದತ್ತಾಂಶಗಳನ್ನ ಪ್ರತಿನಿಧಿಸೋದಕ್ಕೆ ಬಳಸುವಂತ ನಕ್ಷೆಯನ್ನ ಸ್ತಂಭಾಲೇಖ ಅಂತ ಕರಿತೀವಿ. ಒಂದೇ ರೀತಿಯ ಎರಡು ವಿಭಿನ್ನ ದತ್ತಾಂಶಗಳನ್ನ, ಒಂದೇ ರೀತಿ ಇರುತ್ತೆ ಆದ್ರೆ ಭಿನ್ನವಾಗಿರುತ್ತೆ, ಇಂಥ ಒಂದು ದತ್ತಾಂಶಗಳನ್ನ ಅಂದ್ರೆ ಒಂದೇ ರೀತಿಯ ಎರಡು ವಿಭಿನ್ನ ದತ್ತಾಂಶಗಳನ್ನ ಹೋಲಿಸೋದಕ್ಕೆ ಸೂಕ್ತವಾದಂತ ನಕ್ಷೆ ಯಾವುದು ಅಂತ ಕೇಳಿದರೆ, ಆ ನಕ್ಷೆ ಯಾವುದು? ಅದನ್ನ ನಾವು ಆವರ್ತಾಂಕ ಬಹುಭುಜ ಅಥವಾ ರೇಖಾ ನಕ್ಷೆ ಅಂತ ಕೂಡ ನಾವು ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ರೇಖಾ ನಕ್ಷೆ ಅಂತ ಕೂಡ ಕರಿತೀವಿ. ಇನ್ನು ದತ್ತ ನಕ್ಷೆಯಲ್ಲಿ ನೋಡಿ 71.5 - 76.5 ವರ್ಗಾಂತರದ ಆವೃತ್ತಿ ಏನಾಗಿರುತ್ತೆ ಅಂತ ಕೇಳಿದರೆ, ಇದು ಏನಾಗಿರುತ್ತೆ ನೋಡಿ, ದತ್ತ ನಕ್ಷೆಯಲ್ಲಿ 17.15 ಮತ್ತೆ 76 ಇದ್ರದ್ದು ಆವೃತ್ತಿ ಏನಾಗಿರುತ್ತೆ ಅಂತ ಕೇಳಿದರೆ ಅದು ಏನಾಗಿರುತ್ತೆ? 15 ಆಗಿರುತ್ತೆ. ಓಕೆ, ಕೊಟ್ಟಿರುವ ನಕ್ಷೆಯಂತೆ ಎಷ್ಟು ವಿದ್ಯಾರ್ಥಿಗಳು 6 ಪುಸ್ತಕಗಳನ್ನ ಓದ್ತಾರೆ? 6 ಪುಸ್ತಕಗಳನ್ನ ಯಾರು ಓದ್ತಾರೆ? 1 2 3 4 5 6 ಇಲ್ಲಿದೆ ಅಂಡ್ 1 2 3 4 5 6. ಓಕೆ, ಕೊಟ್ಟಿರುವಂತ ನಂಬರ್ ಆಫ್ ಬುಕ್ಸ್ ರೀಡ್, ಪುಸ್ತಕಗಳನ್ನ ಓದುವಂತವ್ರು 6 ಪುಸ್ತಕಗಳನ್ನ ಓದ್ತಾರೆ. ಎಷ್ಟು ವಿದ್ಯಾರ್ಥಿಗಳು? ಇಷ್ಟು ಅಂದ್ರೆ 1 2 3 4 ಮೆಂಬರ್ಸ್ ಓದ್ತಾರೆ. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳು. ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರತಿ ತಿಂಗಳಿನಲ್ಲಿ ಜನಿಸಿದ ಗಂಡು ಮಕ್ಕಳ ಮಾಹಿತಿಯನ್ನು ದಾಖಲಿಸಿದ ದತ್ತಾಂಶವನ್ನ ನೀಡಿದೆ. ಈ ದತ್ತಾಂಶವನ್ನ ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತವಾಗಿದೆ ಅಂತ ಕೇಳಿದರೆ ಯಾವುದು? ದಟ್ ಈಸ್ ಒಂದು ನಿರ್ದಿಷ್ಟ ವರ್ಷ, ಪ್ರತಿ ತಿಂಗಳಿನಲ್ಲಿ ಜನಿಸಿದ ಗಂಡು ಮಕ್ಕಳು ಅಂದ್ರೆ ಸೇಮ್, ಅಂದ್ರೆ ನೋಡಿ ಒಂದೇ ರೀತಿ ಆದ್ರೆ ವಿಭಿನ್ನ ದತ್ತಾಂಶಗಳು. ಓಕೆ, ವಿಭಿನ್ನ ದತ್ತಾಂಶಗಳು. ಹಾಗಾಗಿ ಅಂದ್ರೆ ಮಾರ್ಚ್ ಇವಾಗ ಜನವರಿ 1 ತಿಂಗಳಾದ್ರೆ ಫೆಬ್ರವರಿ ಇನ್ನೊಂದು ತಿಂಗಳು. ಓಕೆ, ಸೊ ಈ ರೀತಿಯಾಗಿ
ನಿರ್ದಿಷ್ಟ ವರ್ಷ, ಬಟ್ ವರ್ಷ ಸೇಮ್ ಅಂದ್ರೇನು ಒಂದೇ ರೀತಿಯ ಎರಡು ವಿಭಿನ್ನ ದತ್ತಾಂಶಗಳು. ಅಂದ್ರೆ ಇವಾಗ ಒಂದೇ ವರ್ಷದಲ್ಲಿ ವಿಭಿನ್ನ ದತ್ತಾಂಶ ಅಂತ ಅನ್ಕೊಂಡ್ರು ಕೂಡ, ಸೊ ಈ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ಒಂದು ನಕ್ಷೆ ಸೂಕ್ತವಾಗಿದೆ ಅಂತ ಕೇಳಿದರೆ ದಟ್ ಈಸ್ ಸ್ತಂಭಲೇಖ. ಯಾವುದು? ಸ್ತಂಭಲೇಖ. ಓಕೆ. ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 1 ಮತ್ತು ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಗಳಿಸಿದ ಅಂಕಗಳನ್ನ ಹೋಲಿಕೆ ಮಾಡಬೇಕಾಗಿದೆ. ಹಾಗಾದ್ರೆ ಈ ದತ್ತಾಂಶವನ್ನ ಪ್ರತಿನಿಧಿಸೋದಕ್ಕೆ ಯಾವ ನಕ್ಷೆ ಸೂಕ್ತವಾಗಿದೆ ಅಂತ ಕೇಳಿದರೆ ಯಾವುದು ಅಂತ ಹೇಳಿದ್ರೆ ಆವರ್ತಾಂಕ ಬಹುಭುಜ ಅಥವಾ ರೇಖಾ ನಕ್ಷೆ. ಓಕೆ. ಇನ್ನು ಕಿರು ಉತ್ತರ ಪ್ರಶ್ನೆಗಳು ನೋಡಿ. ಸ್ತಂಭಾಲೇಖ ಮತ್ತು ಹಿಸ್ಟೋಗ್ರಾಮ್ ನಕ್ಷೆಗಳಿಗೆ ಇರುವಂತ 3 ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಸ್ತಂಭಲೇಖದಲ್ಲಿ ಏನಾಗುತ್ತೆ, ಇಲ್ಲಿ ಸ್ತಂಭಲೇಖದಲ್ಲಿ ಸ್ತಂಭಗಳು ಪ್ರತ್ಯೇಕವಾಗಿರ್ತವೆ. ಹಿಸ್ಟೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ತಂಭಗಳು ಪಕ್ಕದಲ್ಲಿರ್ತವೆ ಅಥವಾ ಯಾವುದೇ ಅಂತರ ಇರೋದಿಲ್ಲ. ಪ್ರತಿಯೊಂದು ಸ್ತಂಭಗಳು ಕೂಡ ಒಂದು ಗುಂಪು ಅಥವಾ ವರ್ಗವನ್ನ ಪ್ರತಿನಿಧಿಸುತ್ತೆ ಯಾವುದರಲ್ಲಿ? ಸ್ತಂಭಲೇಖದಲ್ಲಿ. ಆದ್ರೆ ಹಿಸ್ಟೋಗ್ರಾಮ್ ಅಲ್ಲಿ ಪ್ರತಿಯೊಂದು ಸ್ತಂಭವು ವರ್ಗಾಂತರವನ್ನ ಅಥವಾ ಮೌಲ್ಯಗಳ ವ್ಯಾಪ್ತಿಯನ್ನ ಪ್ರತಿನಿಧಿಸುತ್ತೆ. ಇನ್ನು ಸ್ತಂಭಗಳನ್ನ ಯಾವುದೇ ಕ್ರಮದಲ್ಲಿ ಆದ್ರೂ ನಾವು ಜೋಡಿಸಬಹುದು. ಆದ್ರೆ ಹಿಸ್ಟೋಗ್ರಾಮ್ ಏನಿದೆಯಲ್ಲ ಇದು ಸ್ತಂಭಗಳು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಇದನ್ನ ಜೋಡಿಸ್ತಾ ಹೋಗ್ತಾರೆ. ಇನ್ನು ಗಣಿತ ವಿಷಯದಲ್ಲಿ 100 ಅಂಕಗಳಿಗೆ ನೀಡಲಾದಂತಹ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನ ಕೋಷ್ಟಕ ಮತ್ತು ಹಿಸ್ಟೋಗ್ರಾಮ್ ನಕ್ಷೆಯಲ್ಲಿ ನೀಡಲಾಗಿದೆ. ಸೊ ದತ್ತಾಂಶವನ್ನ ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಸರಿಯೇ ತಪ್ಪೇ? ಸೂಕ್ತ ಕಾರಣ ನೀಡಿ ಅಂತ ಇದೆ. ನೋಡಿ, ದತ್ತಾಂಶವನ್ನ ನಕ್ಷೆಯಲ್ಲಿ ಪ್ರತಿನಿಧಿಸುವುದು ತಪ್ಪು. ಯಾಕೆ ತಪ್ಪು? ನೋಡಿ, ಇವಾಗ 0 to 20 ಮತ್ತೆ 70ಕ್ಕಿಂತ ಹೆಚ್ಚು. ಓಕೆ, 70ಕ್ಕಿಂತ ಹೆಚ್ಚು ಮತ್ತೆ 0 to 20 ಏನಿದೆ ಇಲ್ಲಿ ಹೆಚ್ಚಿನ ವರ್ಗಾಂತರವನ್ನ ಪ್ರತಿನಿಧಿಸುವಂತ ಆಯತ ಅಂದ್ರೆ ಸ್ತಂಭಗಳು ಅಂತ ಏನ್ ಕರಿತೀವಿ, ವಿಸ್ತೀರ್ಣ ಏನಿರುತ್ತೆ ಅದು ಸಮನಾಗಿರೋದಿಲ್ಲ. ಓಕೆ, ಜೊತೆಗೆ ಆವರ್ತನಗಳಿಗೆ ಅನುಪಾತದಲ್ಲಿ ಇಲ್ಲ. ಹಾಗಾಗಿ ಇನ್ನು ದೀರ್ಘ ಉತ್ತರ ಪ್ರಶ್ನೆಗಳು ನೋಡಿ. 51 ವಿದ್ಯಾರ್ಥಿಗಳು 100 ಅಂಕಗಳಿಗೆ ವಿಜ್ಞಾನ ವಿಷಯದಲ್ಲಿ ಗಳಿಸಿದ ಅಂಕಗಳನ್ನ ಆವರ್ತಾಂಕ ಬಹುಭುಜ ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿದೆ. ನಕ್ಷೆಯನ್ನ ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ನೋಡಿ, 40ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 40ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 40ಕ್ಕಿಂತ ಯಾರು ಹೆಚ್ಚು ತೆಗ್ದಿದ್ದಾರೆ? ಇವರು ಆಮೇಲೆ ಇವರು, ಇವೆರಡನ್ನೂ ಆಡ್ ಮಾಡಬೇಕು. ಎಷ್ಟು? 10, 40ಕ್ಕಿಂತ ಎಷ್ಟು ಜಾಸ್ತಿ ತೆಗ್ದಿದ್ದಾರೆ ಅಂದ್ರೆ ಇಲ್ಲಿ ಕೂಡ 40ಕ್ಕಿಂತ ಅಂದ್ರೆ ಮಾರ್ಕ್ಸ್ 40ಕ್ಕಿಂತ ಜಾಸ್ತಿ ತೆಗ್ದಿರೋರು ಕೆ ನಲ್ಲೂ ಇದ್ದಾರೆ, ಆಮೇಲೆ ಇಲ್ಲಿ ಕೂಡ ಇದ್ದಾರೆ, ಸಿ ಯಲ್ಲೂ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲೂ ಇದ್ದಾರೆ. ಸೊ ಹಾಗಾಗಿ ಎರಡನ್ನೂ ಆಡ್ ಮಾಡಿದಾಗ ಕೆ ಎಷ್ಟು? ಅವೆರಡನ್ನು ಆಡ್ ಮಾಡಿದ್ರೆ ಅರೌಂಡ್ 26. ಓಕೆ, ಸೊ 26. ಇನ್ನು 60 ಇಂದ 80 ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 60ರಿಂದ 80. ಓಕೆ, 60ರಿಂದ 80 ಮಾರ್ಕ್ಸ್ ತಗೊಂಡಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೋಡಿ, 2 + 2 ಅಂದ್ರೆ 4. ಇನ್ನು 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂತ ವಿದ್ಯಾರ್ಥಿಗಳ ಸಂಖ್ಯೆ, 90ಕ್ಕಿಂತ ಹೆಚ್ಚು
ಓಕೆ, 90ಕ್ಕಿಂತ ಹೆಚ್ಚು ಗಳಿಸಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ 9. ಎಷ್ಟು? 9 ಜನ. ಇನ್ನು ಗ್ರೇಟರ್ ದ್ಯಾನ್ 40 ಆರ್ ಈಕ್ವಲ್, ಇದು ಗ್ರೇಡ್ NC ಆದ್ರೆ ಎಷ್ಟು ವಿದ್ಯಾರ್ಥಿಗಳು NC ಆಗಿದ್ದಾರೆ ಅಂತ ಕೇಳಿದರೆ ಎಷ್ಟು ವಿದ್ಯಾರ್ಥಿಗಳಾಗಿದ್ದಾರೆ? ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ 25. ಓಕೆ, ಸೊ ಇದಿಷ್ಟು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಹಿಯರ್ NC ಅಂದ್ರೆ ನೋ ಕ್ರೆಡಿಟ್. ಓಕೆ, ನೋಡಿ ಎಷ್ಟು ಅಂತ ಹೇಳಿದಾಗ ನಾವು ಅದನ್ನ ಗ್ರೇಟರ್ ದ್ಯಾನ್ 40 ಆರ್ ಈಕ್ವಲ್ ಟು ಅಂತ ಹೇಳಿದಾಗ ದಟ್ ಈಸ್ ಈಕ್ವಲ್ ಟು 9. ಸೊ 9 ಅಂತ ಬರ್ದಿದೆ. ಓಕೆ, ಇಷ್ಟು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ.